ಸಮಾನತೆಯಿಂದ ನಾವು ತರಬೇಕು, ಇವನ್ನೆಲ್ಲ ಮುಟ್ಟುಗೋಲು ಹಾಕಲಿಲ್ಲ ಅಂತಂದರೆ ನಾವು ಜನರು ಬದುಕಲಿಕ್ಕಾಗಲ್ಲ ಅನ್ನೋ ಧೈರ್ಯನ ತಗೊಂಡ್ರಲ್ಲ, ಆ ಗಟ್ಟಿತನಕ್ಕೆ ನಾವು ಹ್ಯಾಟ್ಸಪ್ ಅಂತ ಹೇಳಬೇಕು. ಅದೆಲ್ಲ ಕೊಟ್ಟಿದ್ದು ಈ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದ ಮಾತ್ರ ನಾವು ಅಂತ ಧೈರ್ಯವಾಗಿ ಎಷ್ಟೋ ದಿನಗಳ ಕಾಲ ನಾನು ಊಟ ಮಾಡಿರಲಿಲ್ಲ, ಎಷ್ಟೋ ದಿನಗಳ ಕಾಲ ರಾತ್ರಿ ಆಗಲಂತೆ ನಿದ್ದೆ ಮಾಡದೆ ನಾನು ಹೋರಾಟ ಮಾಡಿದ್ದ ಆ ಹಾದಿ ಇತ್ತಲ್ಲ, ಆ ನೆನಪುಗಳು ನನಗೆ ಮರುಕಳಿಸ್ತು. ಆ ಸಿನಿಮಾ ನೋಡಿದಾಗ ಒಂಥರ ಭಯಂಕರವಾದ ಆ ಸಮಯ ನಮ್ಮ ಕಣ್ಮುಂದೆ ಬರ್ತಾ ಇತ್ತು. ಇವಾಗ ಈಗಲೂ ಅಷ್ಟೇ ಇಡೀ ಕರ್ನಾಟಕದ ಹಳ್ಳಿನಲ್ಲೂ ಸಹ ಇದು ಜೀವಂತವಾಗಿದ್ದಾವೆ. ಕಣ್ಮುಚ್ಚಿ ಕೂತ್ಕೊಂಡಿದೆ ಅಷ್ಟೇನೆ. ಇವಾಗ ತೆರೆ ಮರೆ ಹಿಂದೆ ಎಷ್ಟೋ ಘಟನೆಗಳು ಹಾಗೆ ನಡೀತಾನೆ ಇದ್ದಾವೆ. ಇಂಥ ಅನ್ಯಾಯಗಳನ್ನ ಖಂಡಿಸೋದಕ್ಕೆ ಹೆಣ್ಣು ಮಕ್ಕಳೇ ಆಗಿರ್ಬೋದು, ಗಂಡು ಮಕ್ಕಳೇ ಆಗಿರ್ಬೋದು, ವಿದ್ಯಾವಂತರಾಗಬೇಕು, ಸಂವಿಧಾನವನ್ನ ಓದಬೇಕು, ಸಂವಿಧಾನದ ನಮ್ಮ ಹಕ್ಕುಗಳನ್ನ ತಿಳ್ಕೋಬೇಕು, ನಮ್ಮ ಹಕ್ಕುಗಳಾಗಿ ಹೋರಾಟನ ಮಾಡಬೇಕು. ನಾವು ಎಲ್ಲಾ ಸಮುದಾಯಗಳ ಹೆಣ್ಣು ಮಕ್ಕಳ ಹಕ್ಕುಗಳನ್ನ ಎತ್ತಿ ಹಿಡಿಯುತ್ತೆ. ಆಮೇಲೆ ಎಲ್ಲಾ ಸಮುದಾಯಗಳ ಬಡವರ ಪರವಾಗಿದೆ. ನಾಗಮಣಿ ಅಕ್ಕ, ಲ್ಯಾಂಡ್ ಲಾರ್ಡ್ ಸಿನಿಮಾ ನೋಡಿದಿರಿ, ಭಾಳ ಫೇಲ್ ಆಗಿದ್ರಿ ನೀವು. ಇದ್ರ ಬಗ್ಗೆ ಯಾಕೆ ನಿಮಗೆ ಅಷ್ಟೊಂದು ಈ ಸಿನಿಮಾದ ಬಗ್ಗೆ ಬಹಳ ಒಂದು ಫೀಲ್ ಆಯಿತು? ಇಷ್ಟು ಧೈರ್ಯವಾಗಿ ತಳ ಸಮುದಾಯಗಳ ಬಗ್ಗೆ ಸಿನಿಮಾ ತೆಗೆದಿರ್ತಕ್ಕಂಥದ್ದು ದುನಿಯಾ ವಿಜಯ್ ಅವರಿಗೆ ನಿಜವಾಗ್ಲೂ ನಾನು ಜೈ ಭೀಮ್ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ನಾವು ಚಿಕ್ಕಂದಿನಲ್ಲಿ ಇರ್ತಕ್ಕಂಥ ನೆನಪುಗಳು ಸಹ ಸಿನಿಮಾ ನೋಡಬೇಕಾದ್ರೆ ನನಗೆ ಮರುಕಳಿಸ್ಬಿಡ್ತು. ಹೇಗೆ ಯಾವ ರೀತಿ ನಾವು ಫೇಸ್ ಮಾಡಿದ್ದೀವಲ್ಲ, ಒಂದಷ್ಟು ಘಟನೆಗಳು ಉತ್ತರ ಕರ್ನಾಟಕದ ನಮ್ಮ ದೇವದಾಸಿ ಪದ್ಧತಿ ಏನಿದೆ, ಆ ದೇವದಾಸಿ ಪದ್ಧತಿಗಳನ್ನು ಹೊರತುಪಡಿಸಿ ಲ್ಯಾಂಡ್ ಲಾರ್ಡ್ ಅಂತ ಬಂದಾಗ ಆ ಜಮೀನುಗಳ ಅನುಭವ ಏನಿದೆಯಲ್ಲ, ಆ ನೋವು, ಆ ಸಂಕಟ, ಆ ಸಮಯದಲ್ಲಿ ನಾವು ಪಟ್ಟಿರ್ತಕ್ಕಂಥ ನೋವಿದೆಯಲ್ಲ, ಯಾತನೆ ಅಂದರೆ ಆ ಟೈಮಲ್ಲಿ ನಾವು ಹಂಗೆಯಲ್ಲಿ ಮುಷ್ಟಿನಲ್ಲಿ ನಮ್ಮ ಜೀವಗಳನ್ನ ಹಿಡ್ಕೊಂಡು ಹೋರಾಟ ಮಾಡಿರ್ತಕ್ಕಂಥ ನೆನಪುಗಳು ನನಗೆ ಮರುಕಳಿಸ್ತು. ನಿಜವಾಗ್ಲೂ ಆ ಸಿನಿಮಾ ಎಲ್ಲರೂ ನೋಡೋಂಥದ್ದು. ಆ ಸಿನಿಮಾದಲ್ಲಿ ನೈಜವಾಗಿ ನಮಗೆ ನೋಡಬೇಕಾದ್ರೆ ಅವರು ಆ ಮುಗ್ಧತೆ ಏನಿತ್ತಲ್ಲ, ಆ ತಳ ಸಮುದಾಯದ ಜನರ ಮುಗ್ಧತೆ, ಆ ಮುಗ್ಧತೆಯ ಒಟ್ಟಿಗೆ ಅವರ ಧೈರ್ಯ ಏನಿದೆಯಲ್ಲ, ಆ ಧೈರ್ಯನ ಮೆಚ್ಚಲೇಬೇಕು. ಆ ಧೈರ್ಯ ಮತ್ತು ಈ ಕಾನ್ಸ್ಟಿಟ್ಯೂಷನ್ ಇವಾಗ ಏನಿದೆ, ಸರ್ವರಿಗೂ ಸಮಬಾಳು ಸಮಪಾಲು ಅಂತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಅಡಿನಲ್ಲಿ ಅದನ್ನು ಎತ್ತುಕೊಂಡು ನಮ್ಮ ತಳ ಸಮುದಾಯಗಳ ಪರವಾಗಿ ಏನಿವಾಗ ಅವರು ಸಿನಿಮಾ ಮಾಡಿದ್ದಾರೆ, ಪ್ರತಿಯೊಂದು ಒಂದು ಗುಡಿಸಲಲ್ಲಿರ್ತಕ್ಕಂಥ ಜನಗಳು ಬಂದು ಈ ಸಿನಿಮಾನ ನೋಡಿ ಅರ್ಥ ಮಾಡ್ಕೊಂಡು ತಮ್ಮ ಜೀವನದಲ್ಲಿ ಅವರು ಅಳವಡಿಸ್ಕೋಬೇಕು. ಆಮೇಲೆ ಅಲ್ಲಿ ನನಗೆ ಕಂಡು ಬಂದಿದ್ದು ಆ ಹೆಣ್ಮಕ್ಕಳ ಧೈರ್ಯ. ಆ ಧೈರ್ಯ ಏನಿದೆ, ಉಮಾಶ್ರೀ ಮೇಡಮ್ ಆಗಿರ್ಬೋದು, ಆ ಧೈರ್ಯ ಮತ್ತು ಆ ಯಾವುದೇ ಪಾತ್ರ ಕೊಟ್ಟರು ಅವರ ಜೀವವನ್ನು, ಆ ಜೀವ ತುಂಬತಕ್ಕಂಥ ಆ ಕಲೆ ಏನಿದೆಯಲ್ಲ, ಉಮಾಶ್ರೀ ಮೇಡಮ್ಗೂ ನಾವು ಹ್ಯಾಟ್ಸಪ್ ಹೇಳಬೇಕು. ಅಂಥ ಏಜ್ ಆಗಿದ್ರೂ ಸಹ ಆ ಧೈರ್ಯ, ಆ ಗಮ್ಮತ್ತು, ಅದನ್ನು ನೋಡಿ ನನಗೆ ತುಂಬ ಪ್ರೌಡ್ ಫೀಲ್ ಆಯಿತು. ಇನ್ನು ಒಂದು ವಿಷಯ, ದುನಿಯಾ ವಿಜಯ ಸಾರು ಆ ಧೈರ್ಯಕ್ಕೆ ನಾವು ಮೆಚ್ಚಲೇಬೇಕು. ಆ ಕೊಡಲಿಯಿಂದ ಅವರು ಏನು ಮುಖವಾಡ ಹಾಕ್ಕೊಂಡು ಬಂದು ಧೈರ್ಯವಾಗಿ ತಮ್ಮ ತಳ ಸಮುದಾಯಗಳ ಜನರ ಪರವಾಗಿ ಲ್ಯಾಂಡ್ ಲಾರ್ಡ್ ಅಂತ ಏನಿದಾರಲ್ಲ ಅವ್ರನ್ನೆಲ್ಲ ಒಂದು ಮಟ್ಟಕ್ಕೆ ಸಮಾನತೆಯಿಂದ ನಾವು ತರಬೇಕು, ಇವನ್ನೆಲ್ಲ ಮುಟ್ಟುಗೋಲು ಹಾಕಲಿಲ್ಲ ಅಂತಂದರೆ ನಾವು ಜನರು ಬದುಕಲಿಕ್ಕಾಗಲ್ಲ ಅನ್ನೋ ಧೈರ್ಯನ ತಗೊಂಡ್ರಲ್ಲ, ಆ ಗಟ್ಟಿತನಕ್ಕೆ ನಾವು ಹ್ಯಾಟ್ಸಪ್ ಅಂತ ಹೇಳಬೇಕು. ಅದೆಲ್ಲ ಕೊಟ್ಟಿದ್ದು ಈ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದ ಮಾತ್ರ ನಾವು ಅಂತ ಧೈರ್ಯವಾಗಿ ನಾವು ಎದೆ ಒತ್ಕೊಂಡು ಹೇಳ್ಬೋದು. ಇನ್ನು ಮತ್ತೆ ಒಂದು ಪೊಲೀಸ್ ಕದರ್ ಅಂತ ಮಾಮೂಲಿ ಒಂದು ಸಣ್ಣ ಕಾನ್ಸ್ಟೇಬಲ್ ಆಗಿದ್ದಕ್ಕೆ ಅವಳು ತನ್ನ ಒಂದು ಚಾಣಕ್ಯತನ, ವಿದ್ಯೆ ಏನಿದೆ ಆ ವಿದ್ಯೆ ಕಲ್ತಿದ್ದಕ್ಕೆ, ಕಾನೂನಿನ ಬಗ್ಗೆ ಅರಿವಿದ್ದಕ್ಕೆ ಅವಳು ಎಷ್ಟರ ಮಟ್ಟಿಗೆ ಆ ಸ್ಟೇಷನಲ್ಲಿ ಒಂದು ಹೆಣ್ಣು ಮಗಳಾಗಿ ಆ ಲ್ಯಾಂಡ್ ಲಾರ್ಡ್ ಬಗ್ಗೆ ಅವನಿಗೆ ಕಂಪ್ಲೇಂಟ್ ಕೊಟ್ಟು ಅವನ್ನ ಕರ್ಕೊಂಬಂದು ಸ್ಟೇಷನ್ಗೆ ಇಡ್ತಕ್ಕಂಥ ಕೆಲಸನ ಮಾಡಿದ್ಲಲ್ಲ, ಆ ದಿಟ್ಟತನ ನಾನು ಮೆಚ್ಚಲೇಬೇಕು. ಅದು ಮತ್ತೆ ಇನ್ನೊಂದು ವಿಷಯ ನಾನು ಹೇಳಲೇಬೇಕು. ಎಲ್ಲರೂ ಒಂದು ಈಗ ಧರಣಿ ಕೂತ್ಕೋಬೇಕು ಅಂತ ಹೋದಾಗ ಆ ಮುಗ್ಧತೆ ಇತ್ತು ಆ ಮನಸ್ಸುಗಳಲ್ಲಿ. ಧೈರ್ಯವಾಗಿ ನಾವು ಫೇಸ್ ಮಾಡಬೇಕು, ನಾವು ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ ಅನ್ನೋ ಅರಿವು ಸಹ ಇರಲಿಲ್ಲ. ಆಮೇಲೆ ಆ ಮುಗ್ಧತೆಯಿಂದನೂ ಅವರು ಕರ್ಕೊಂಡೋಗಿ ಎಲ್ಲ ಕೂತ್ಕೊಂಡು ಧರಣಿ ಕೂತ್ಕೊಂಡಾಗ್ಲೂ ಅಲ್ಲಿ ಗಲಾಟೆ ಮತ್ತು ಆ ದ್ವಂದ್ವ ಮನಸ್ಥಿತಿಗಳು, ಯಾರು ಏನು ಹೇಳ್ತಾ ಇದ್ದಾರೆ ಅದಕ್ಕೆಲ್ಲ ಹೋಗೊಟ್ಟು ಅವ್ರ ಹತ್ರ ಇದ್ದಿದ್ದು ಬರೀ ಧೈರ್ಯ ಅಷ್ಟೇ. ಬಟ್ ಆ ತಿಳುವಳಿಕೆ ಮತ್ತು ಜ್ಞಾನ ಅವರಿಗೆ ಇರಲಿಲ್ಲ, ದುನಿಯಾ ವಿಜಯ್ ಅವ್ರಿಗೆ ಆ ಟೈಮಲ್ಲಿ. ಆಮೇಲೆ ಹಸಿವು, ನಾವು ಧರಣಿ ಮಾಡಬೇಕಾದ್ರೆ ಅವ್ರ ಪಾತ್ರಗಳೇನಿದೆಯಲ್ಲ, ಪಕ್ಕದಲ್ಲಿ ಹಸಿವಿನಿಂದ ಕೂತ್ಕೊಂಡಿದ್ದಾನೆ, ಅಣ್ಣ ನಾನು ಇವತ್ತು ಊಟ ಮಾಡಿಬಿಡ್ತೀನಿ, ಒಂದು ಊಟ ಮಾಡಿ ಕೂತ್ಕೋತೀನಿ ಅನ್ನೋ ಪಾತ್ರಗಳು ಸಹ ಪ್ರತಿಯೊಂದು ಪಾತ್ರದಲ್ಲಿ, ಈ ಸಿನಿಮಾ ಏನಿದೆ ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಪ್ರತಿಯೊಂದು ಪಾತ್ರದಲ್ಲಿ ಜೀವಂತವಾಗಿ ನೋಡ್ತಕ್ಕಂಥ, ನಾವು ಲೈವಲ್ಲಿ ನೋಡೋ ಥರ ಭಾವನೆ ನನಗೆ ಮೂಡ್ತಾ ಇತ್ತು. ಇನ್ನೇನು ಊರೇ ಬಿಟ್ಟು ಹೋಗಬೇಕು, ನಮ್ಗೇನು ಸಿಗಲ್ಲ, ಒಂದು ಇಂಚ್ ಅಗಲ ಇದ್ರೂ ನಾವು ಲ್ಯಾಂಡ್ ಲಾರ್ಡ್ ಅಂತ ಅನ್ನಿಸ್ಕೊಳಕ್ಕಾಗಲ್ಲ, ಊರು ಬಿಟ್ಟು ಹೋಗೋಣ ಅನ್ನೋ ಪರಿಸ್ಥಿತಿನಲ್ಲಿ
ಅದೇನು ಬಂತಲ್ಲ ರಚಿತಾ ರಾಮ್ ಅವರು ಮಚ್ಚು ಒಸಿಯೋದು ನೋಡಿ ನನಗೆ ಧೈರ್ಯ ಬಂತು. ಒಂದಾನೊಂದು ಟೈಮಲ್ಲಿ 2001ನಲ್ಲಿ ನನ್ನೂರಿನ ಘಟನೆಯಲ್ಲಿ ಸಹ ನನ್ನ ಅನುಭವದಲ್ಲೂ ಸಹ ಆಗಿದೆ ಅದು. ಆ ಪರಿಸ್ಥಿತಿ ನಾನು ನೆನೆಸ್ಕೊಂಡ್ರೆ ನನ್ನ ಮಗ 1.5 ವರ್ಷದ ಮಗು 1 ತಿಂಗಳು 20 ದಿವಸ ನಾನು ಜಾಲಾಡಿದ್ದೀನಿ ನನ್ನ ಫ್ಯಾಮ್ಲಿಗೆ ಬೇಲ್ ತೊಗೊಂಬರೋದಕ್ಕೆ. ಆ ದಿನಗಳು ನನ್ನ ಕಣ್ಮುಂದೆ ಈಗಲೂ ಬರ್ತಾಯಿದೆ. ಎಷ್ಟೋ ದಿನಗಳ ಕಾಲ ನಾನು ಊಟ ಮಾಡಿರಲಿಲ್ಲ, ಎಷ್ಟೋ ದಿನಗಳ ಕಾಲ ರಾತ್ರಿ ಆಗಲಂತೆ ನಿದ್ದೆ ಮಾಡದೆ ನಾನು ಹೋರಾಟ ಮಾಡಿದ್ದ ಆ ಹಾದಿ ಇತ್ತಲ್ಲ, ಆ ನೆನಪುಗಳು ನನಗೆ ಮರುಕಳಿಸ್ತು. ಈ ಜಾಗ ಬೇರೆ ದೂರನೂ ಇಲ್ಲ, ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆ ಅಂತ ಏನು ಅನ್ನಿಸ್ಕೊಂಡಿದ್ದೆ ಬೆಂಗಳೂರಿಗೆ. ಈಗ ಏರ್ಪೋರ್ಟ್ ಏರಿಯಾದಲ್ಲಿ ನಾನು ಅನುಭವಿಸಿರ್ತಕ್ಕಂಥ ನೋವು ಆ ಸಿನಿಮಾ ನೋಡಿದಾಗೆ ನನಗೆ ಅನುಭವ ಆಗ್ಬಿಡ್ತು. ನಾನು ತುಂಬ ಸಾರಿ ದುನಿಯಾ ವಿಜಯ್ ಸಾರ್ಗೆ ನಂಬರ್ ತೊಗೊಂಡು, ಹರಿರಾಮ್ ಸಾರ್ ಹತ್ರ ನಂಬರ್ ತೊಗೊಂಡು ನಾನು ಕಾಲ್ ಮಾಡಿದೆ, ರಿಸೀವ್ ಮಾಡಲಿಲ್ಲ. ಅದು ನನಗೆ ಅವಕಾಶ ಕೊಡಲೇಬೇಕು, ನಿಮ್ಮ ಜೊತೆ ಮಾತಾಡಬೇಕು. ಆಮೇಲೆ ಈ ಸಿನಿಮಾ ನೋಡೋದಕ್ಕೂ ಒಂದು ಉದ್ದೇಶ ಇತ್ತು ನನಗೆ. 25ನೇ ತಾರೀಕು ಸಮತಾ ಮೇಡಮು ಪದ್ಮಾ ಮೇಡಮು ಸಿನಿಮಾಗೆ ಹೋಗಿ ಬಂದಿದ್ದಾರೆ. ಅದು ಬಂದ ತಕ್ಷಣ ಇಲ್ಲ ನೀನು ನೋಡಲೇಬೇಕು, ನಿನಗೆ ನೋಡಲೇಬೇಕಾದ ವಿಷಯ ಅದು. ಆ ಸಿನಿಮಾದಲ್ಲಿ ನಿನಗೆ ಸಂಬಂಧಪಟ್ಟಂಗೆ ಬಹಳಷ್ಟು ಮಾಹಿತಿಗಳು ನಿನಗೆ ಸಿಕ್ಕುತ್ತೆ ಅಂತ ಹೇಳಿದ್ರು. ತಕ್ಷಣ ನಾನು ಜನವರಿ 26ನೇ ತಾರೀಕು ಸಂವಿಧಾನದ ದಿನಾಚರಣೆ ದಿವಸನೇ ಬಿಡುವಿಲ್ಲದ ಸಮಯದಲ್ಲಿ ನನ್ನ ಕುಟುಂಬ ಸಮೇತ ಹೋಗಿ ನೋಡಿದ್ವಲ್ಲ, ಎಲ್ಲರೂ ನನ್ನ ಮಕ್ಕಳು ಅಷ್ಟೇ, ನನ್ನ ಹಸ್ಬೆಂಡು ಅಷ್ಟೇ ತುಂಬ ಖುಷಿಪಟ್ಟರು. ನಾವು ಇನ್ನೂ ಎಲ್ಲ ಜನರು ಹೋಗಿ ಸಿನಿಮಾ ನೋಡಿ ನಾವು ಅವ್ರಿಗೆ ಪ್ರೋತ್ಸಾಹ ಮಾಡಬೇಕು ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಅಕ್ಕ, ಈಗ ನೀವು ನೋಡಿ ನಿಮ್ಮ ಅನುಭವದ ಜೊತೆಗೆ ಅದನ್ನು ರಿಲೇಟ್ ಮಾಡ್ಕೊಂಡ್ರಿ. ಇದೇ ಥರ ಇಡೀ ಕರ್ನಾಟಕದಲ್ಲಿ ಈ ಸಿನಿಮಾದ ಮೂಲಕ ಎಷ್ಟು ಜನ ಅವರವರ ಅನುಭವನ ಇದು ಮಾಡ್ಕೋಬೋದು, ನೆನಪು ಮಾಡ್ಕೋಬೋದು? ಖಂಡಿತವಾಗ್ಲೂ ನೆನಪು ಮಾಡ್ಕೋಬೋದು. ಈಗ ನಾವು ಆ ಸಿನಿಮಾ ನೋಡಿದಾಗ ಒಂಥರ ಭಯಂಕರವಾದ ಆ ಸಮಯ ನಮ್ಮ ಕಣ್ಮುಂದೆ ಬರ್ತಾ ಇತ್ತು. ಎಷ್ಟು ಜನ ಆ ಥರ ಮಾಡಿರಬಾರ್ದು, ಎಷ್ಟು ಜನ ಆ ನೋವಿನಿಂದನೇ ಕೊರಗೋಗಿರ್ತಾರೆ, ಎಷ್ಟು ಜನ ಜೀವಗಳು ಕಳ್ಕೊಂಡಿದ್ದಾರೆ, ಎಷ್ಟೋ ಜನ ಧೈರ್ಯ ಇಲ್ದೇನೆ ಎಲ್ಲನೂ ಬಿಟ್ಕೊಟ್ಬಿಟ್ಟಿದ್ದಾರೆ. ಇವಾಗ ಈಗಲೂ ಅಷ್ಟೇ ಇಡೀ ಕರ್ನಾಟಕದ ಹಳ್ಳಿನಲ್ಲೂ ಸಹ ಇದು ಜೀವಂತವಾಗಿದೆ, ಈಗಲೂ ಇದೆ, ಜೀವಂತವಾಗಿದೆ. ಆದ್ರೆ ಅದನ್ನ ಬೆಳಕು ತರ್ತಕ್ಕಂಥ ಕೆಲಸನ ಈ ಸಿನಿಮಾದ ಮುಖಾಂತರ ಜನರಿಗೆ ರೀಚ್ ಆಗಬೇಕು, ಸರ್ಕಾರನು ಇದರ ಗಮನ ಹರಿಸಬೇಕು ಅಂತೇಳಿ ಈ ಮೂಲಕ ಹೇಳ್ತಾ ಇದ್ದೀನಿ. ಈಗ ಅದರಲ್ಲಿ ಬರೀ ಭೂಮಿ ವಿಷಯ ಇಲ್ಲ, ಉದಾಹರಣೆಗೆ ಇದು ದೇವದಾಸಿ ಪದ್ಧತಿ ಇದೆ, ಹಾಗೇನೆ ಈ ಮರ್ಯಾದೆ ಹತ್ಯೆ, ಹೌದು, ಇಂಥ ವಿಷಯಗಳು ಕೂಡ ಇದೆ, ಡೈಲಿ ನಡೀತಾ ಇದ್ದಾವೆ ಅಂತ. ಹೌದು. ಈಗ ಮರ್ಯಾದೆ ಹತ್ಯೆಗಳು ತುಂಬ ನಡೀತಾ ಇದ್ದಾವೆ. ಹೆಣ್ಣು ಮಕ್ಕಳಿಗೆ ಎಲ್ಲ ಕಡೆನೂ ಅಷ್ಟೇ, ಒಂದು ಜಾಗದಲ್ಲ ಎಲ್ಲ ಕಡೆಗಳಲ್ಲೂ ಶೋಷಣೆಗಳು ನಡೀತಾ ಇದ್ದಾವೆ. ಎಲ್ಲೂ ನಮಗೆ ಸಮಾನತೆಯಿಂದ ಬದುಕುವ ಹಕ್ಕು ಸಹ ನಮಗೆ ಇನ್ನೂ ಸಿಗ್ತಾ ಇಲ್ಲ. ಇದ್ರ ಕಡೆನೂ ನಾವು ಸರ್ಕಾರದ ಮೂಲಕ ಇದನ್ನ ಗಮನ ಸೆಳಿಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಆಮೇಲೆ ದೇವದಾಸಿ ಪದ್ಧತಿನೂ ಅಷ್ಟೇನೆ, ಕಣ್ಮುಚ್ಚಿ ಕೂತ್ಕೊಂಡಿದೆ ಅಷ್ಟೇನೆ. ಇವಾಗ ತೆರೆ ಮರೆ ಹಿಂದೆ ಎಷ್ಟೋ ಘಟನೆಗಳು ಹಾಗೆ ನಡೀತಾನೆ ಇದ್ದಾವೆ. ಇದ್ರ ಕಡೆನೂ ಗಮನ ಹರಿಸಬೇಕು. ಇವಾಗ ಸರ್ಕಾರ ಅದನ್ನ ಮುಟ್ಟುಗೋಲು ಹಾಕಿದ್ರು ಸಹ ತೆರೆಮರೆನಲ್ಲಿ ಈಗಲೂ ಸಹ ಅದು ಒಂದಷ್ಟು ಕಡೆ ಕಾಣಸಿಗ್ತಾ ಇದ್ದಾವೆ. ಬಟ್ ಅವ್ರಿಗೆ ಬದುಕು ಕಟ್ಕೊಳ್ಳಿಕ್ಕೆ ವಿಧಿ ಇಲ್ಲದೆ ಆ ಪದ್ಧತಿಗಳಿಗೆ ಅವರು ದೂಗ್ಬಿಟ್ಟಿದ್ದಾರೆ. ಜೀವನ ಮಾಡೋಕ್ಕೆ ಬೇರೆ ವಿಧಿನೇ ಇರೋದಿಲ್ಲ. ಅಂಥ ಒಂದು ಪರಿಸ್ಥಿತಿನಲ್ಲಿ ಅವರು ಬದುಕ್ತಾ ಇರ್ತಾರೆ. ಅಂಥ ಒಂದು ಈಗ ದೇವದಾಸಿ ಪದ್ಧತಿ ಇರ್ತಕ್ಕಂಥವ್ರಿಗೆ ಪುನರ್ವಸತಿ ಯೋಜನೆಗಳಲ್ಲಿ ಅವ್ರಿಗೆ ಯಾವುದಾದ್ರೂ ಒಂದು ಯೋಜನೆಗಳು ಕೊಟ್ಟು ಬದುಕುವ ಹಕ್ಕನ್ನು ಸರ್ಕಾರ ಕೊಡಬೇಕು ಅಂತೇಳಿ ಈ ಮೂಲಕ ಹೇಳ್ತಾ ಇದ್ದೀನಿ ನಾನು. ಅಕ್ಕ, ಈಗ ನೀವು ಸ್ವಲ್ಪ ರಾಜಕೀಯದಲ್ಲಿದ್ದೀರಾ, ನಿಮಗೆ ಅದು ಗೊತ್ತಿದೆ. ಈ ಸಿನಿಮಾದಲ್ಲಿ ರಾಜಕಾರಣಿಗಳು, ಈ MLA ಇರ್ತಾನೆ, ಅವನು ಭೂಮಾಲೀಕರ ಪರ ಇರ್ತಾನೆ, ಅಲ್ಲ ಪೊಲೀಸ್ ಆಫೀಸರ್ ಕೂಡ ಇರ್ತಾನೆ. ಅವನು ದಲಿತ ಅಥವಾ ತಳ ಸಮುದಾಯದಿಂದ ಬಂದವನಾಗಿದ್ರು ಕೂಡ ಅವನು ಭೂಮಾಲೀಕರ ಪರವಾಗಿ ಕೆಲಸ ಮಾಡ್ತಿರ್ತಾನೆ. ಇದನ್ನ ನೋಡಿ ನಿಮ್ಗೆ ಏನು ಅನ್ನಿಸ್ತು? ವಾಸ್ತವವಾಗಿ ಈಗಲೂ ಸಹ ಅದು ನಡೀತಾ ಇದೆ. ತುಂಬ ಬೇಸರದ ವಿಷಯ ಇದು ನನ್ನ ಅನುಭವದಲ್ಲೂ ಸಹ ಆಗಿದೆ. ಇದು ರಾಜಕಾರಣಿಗಳು ತಮ್ಮ ಸೀಟ್ಗೋಸ್ಕರ ದಯವಿಟ್ಟು ನಾನು ನಮ್ಮ ರಾಜಕಾರಣಿಗಳ ಹತ್ರ ಕೈ ಮುಗಿದು ಕೇಳ್ಕೊಳ್ತೀನಿ, ನ್ಯಾಯದ ಪರ ಕೆಲಸ ಮಾಡಿ, ಸಂವಿಧಾನದತ್ತವಾಗಿ ಸಂವಿಧಾನ ಬದ್ಧತೆಯಿಂದ ಯಾರಿಗೆ ಡಾಕ್ಯುಮೆಂಟ್ಸ್ ಇರುತ್ತೆ, ಯಾರಿಗೆ ದಾಖಲೆಗಳಿರುತ್ತೆ ಅವ್ರ ಪರವಾಗಿ ನಿಲ್ಲಿ. ದಯವಿಟ್ಟು ನಿಮ್ಮ ಸೀಟು ಭದ್ರಪಡಿಸ್ಕೋದಕ್ಕೋಸ್ಕರವಾಗಿ ಜನಗಳನ್ನ ಅನ್ಯಾಯವಾಗಿ ಅವ್ರನ್ನ ಬಲಿಪಶುಗಳನ್ನಾಗಿ ಮಾಡಬೇಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಯಾವುದೇ ರಾಜಕಾರಣಿ ಇರ್ಬೋದು, ಯಾವುದೇ ಪಕ್ಷದಲ್ಲಾಗಿರ್ಬೋದು, ಯಾವುದೇ ರಾಜಕಾರಣಿ ಆಗಿರ್ಬೋದು, ಇದು ನನ್ನ ಅನುಭವದಲ್ಲೂ ಸಹ ಆಗಿದೆ. ನಾನು ಸಹ ಒಂದಷ್ಟು ರಾಜಕಾರಣಿಗಳನ್ನ ಭೇಟಿ ಮಾಡಿದಾಗ ನನಗೂ ಹೇಳ್ತಾರೆ, ಮತ್ತು ಇನ್ನೊಬ್ರು ಹೋದಾಗ ಇನ್ನೊಬ್ರಿಗೂ ಹೇಳ್ತಾರೆ. ಆದರೆ ನಿಜವಾದ ಜನರಿಗೆ ನ್ಯಾಯ ಸಿಗ್ತಾ ಇಲ್ಲ ಅಂತ ಇವಾಗಲೂ ನಾನು ಎದೆ ತಟ್ಕೊಂಡು ಹೇಳ್ತಾ ಇದ್ದೀನಿ. ಇಂಥ ಅನ್ಯಾಯಗಳನ್ನು ಖಂಡಿಸೋದಕ್ಕೆ ಹೆಣ್ಣು ಮಕ್ಕಳೇ ಆಗಿರ್ಬೋದು, ಗಂಡು ಮಕ್ಕಳೇ ಆಗಿರ್ಬೋದು, ವಿದ್ಯಾವಂತರಾಗಬೇಕು, ಸಂವಿಧಾನವನ್ನು ಓದಬೇಕು, ಸಂವಿಧಾನದ ನಮ್ಮ ಹಕ್ಕುಗಳನ್ನು ತಿಳ್ಕೋಬೇಕು, ನಮ್ಮ ಹಕ್ಕುಗಳಾಗಿ ಹೋರಾಟನ ಮಾಡಬೇಕು ನಾವು. ಸೊ ಈ ಸಿನಿಮಾ ಅದಕ್ಕೆ
ಪೂರಕವಾಗಿದೆ ಅಂತ. ಖಂಡಿತವಾಗ್ಲೂ ಪೂರಕವಾಗಿದೆ. 100%. ಇದು 100% ಅಲ್ಲ, 200% ಪ್ರತಿಯೊಂದು ಹೆಣ್ಣು ಮಕ್ಕಳು ಇದನ್ನ ನೋಡ್ಲೇಬೇಕಾಗಿದೆ. ಮತ್ತೆ ಇದರಿಂದ ತಿಳ್ಕೊಳ್ತಕ್ಕಂಥ ವಿಷಯಗಳು ಬಹಳಷ್ಟಿದೆ. ಇದರಿಂದ ಮುಂದೆ ಬಂದ್ರೆ ಈ ಧೈರ್ಯದಿಂದ ತಮ್ಮ ಹಕ್ಕುಗಳನ್ನ ತಾವು ಕಾಪಾಡ್ಕೋಬಹುದು ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಈಗ ನೋಡಿ, ಕೊಡ್ಲಿ ರಾಚಯ್ಯ ಅವನೊಬ್ಬ ತುಂಬಾ ನೊಂದು ಬೆಂದಂಥ ವ್ಯಕ್ತಿ. ಆದರೆ ಒಂದು ಹಂತದಲ್ಲಿ ಅವನು ಕೊಡ್ಲಿ ಹಿಡಿದು ಹೋರಾಟ ಮಾಡಿದವನು ತನ್ನ ಮಗಳಿಗೆ ಪೊಲೀಸ್ ಮಾಡ್ತಾನೆ, ಶಾಲೆಗೆ ಓದಿಸಿ ಪೊಲೀಸ್ ಮಾಡಿ ಇನ್ನೊಂದು ಹಳ್ಳಿಲೂ ಅದೇ ಕೆಲಸ ಮಾಡ್ತಾನೆ. ಸೊ ಈಗ ಮಗಳು ಹಂಗಾಗಿ ಪೊಲೀಸ್ ಆಗಿರ್ತಾಳೆ. ಇಲ್ಲಿ ಈ ಶಿಕ್ಷಣದ ಬಗ್ಗೆ ಹೇಳುತ್ತಲ್ಲ, ಶಿಕ್ಷಣದ ಮೂಲಕ ಬದಲಾವಣೆ, ಆವಾಗ ನಿಮಗೇನು ಅನ್ನಿಸ್ತು ಹೆಣ್ಮಕ್ಳಿಗೆ ವಿಷಯದಲ್ಲಿ? ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಟ್ಟರೆ ಅವಳು ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅನ್ನೋದು ಒಂದು ಮಾದರಿ ಆದರು ಅವರು. ಕೊಡಲಿ ರಾಚಯ್ಯ ಏನಿದ್ದಾರೆ, ನಾವು ಒಂದು ಟೈಮಲ್ಲಿ ನಾನು ಅದನ್ನು ಅನುಭವಿಸಿದ್ದೆ. ನನ್ನ ಅಪ್ಪ ನನಗೆ ಒಂದು ದೊಡ್ಡ ಅಧಿಕಾರಿ ಮಾಡಬೇಕು, ಜನರಿಗೆ ಸೇವೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನನಗೆ ಓದಿಸಿದ್ರು. ಆದರೆ ನನ್ನ ತಂದೆ ಈಗಿಲ್ಲ. ಸೊ ನನಗೆ ಅಧಿಕಾರ ಸಿಗದೇ ಇದ್ರೆ ಏನು, ನನ್ನ ಜನರ ಜೊತೆ ನಾನು ಅಷ್ಟೇ ಸಂವಿಧಾನಬದ್ಧವಾಗಿ ಜನರ ಪರವಾಗಿ ಕಾಳಜಿಯಿಂದ ಕೆಲಸ ಮಾಡೋದಕ್ಕೆ ನನ್ನ ಜೀವನ ಪರ್ಯಂತ ಮುಳುಪಾಗಿಡ್ತೀನಿ. ಇದು ಕೂಡ ನಮ್ಮಪ್ಪ ಕಲಿಸಿದ್ದ ವಿದ್ಯೆ. ನಮ್ಮಪ್ಪನೂ ಅವಿದ್ಯಾವಂತರಾಗಿದ್ದರು. ಇವತ್ತು ಪ್ರತಿ ದಿವಸ ನಾನು ಅವರ ಮನಸ್ಸಿನಿಂದನೇ ನಾನು ಕೆಲಸ ಮಾಡ್ತಿದ್ದೀನಿ. ಅದರಲ್ಲಿ ನಮ್ಮ ಕೊಡಲಿ ರಾಚಯ್ಯ ಅವರು ಇದ್ದಾರಲ್ಲ, ತನ್ನ ಮಗಳನ್ನ ಓದಿಸಿದ್ರಿಂದ ತನ್ನ ಹಕ್ಕುಗಳನ್ನು ಕಾಪಾಡ್ತಿದ್ದನ್ನು ನೋಡಿ ಅವ್ರು ಬಹಳ ಪ್ರೌಡಾಗಿ ಹೇಳ್ಕೊಳ್ತಾ ಇದ್ರು. ಮತ್ತು ಇಡೀ ಸಿನಿಮಾ ಏನಿದೆ, ಆ ಪೊಲೀಸ್ ಒಂದು ಕದರ್ ಏನಿದೆಯಲ್ಲ, ಆ ಅಧಿಕಾರ ಬಂದಾಗ ಅವರು ಪವರ್ ತೋರಿಸಿದ್ರಲ್ಲ, ಒಂದು ಸಣ್ಣ ಕಾನ್ಸ್ಟೇಬಲ್ ಆಗಿ ಅಷ್ಟು ಪವರನ್ನು ತೋರಿಸಿದ್ದಾಳೆ. ದೊಡ್ಡ ಅಧಿಕಾರಿಗಳಾದರೆ ಎಷ್ಟು ಜನರಿಗೆ ನಾವು ಸಹಕಾರ ಮಾಡ್ಬೋದು, ಸಹಾಯ ಮಾಡ್ಬೋದು. ಇಡೀ ದೇಶವನ್ನು ಆಳ್ವಿಕೆ ಮಾಡ್ತಕ್ಕಂಥ ನಮ್ಮ ಇಂದಿರಾ ಗಾಂಧಿಯವರು ಏನು ನಮ್ಮ ದೇಶನ ಆಳ್ವಿಕೆ ಮಾಡ್ತಕ್ಕಂಥ ಶಕ್ತಿ ಬಂದಿದ್ದು ನಮ್ಮ ಸಂವಿಧಾನದಿಂದ ಮಾತ್ರ. ಹಾಗೆ ಒಂದು ಕಾನ್ಸ್ಟೇಬಲ್ ಹುದ್ದೆ ಆಗಿರ್ಬೋದು, ಮೇಲ್ ಪೋಸ್ಟ್ ಆಗಿರ್ಬೋದು, ದೊಡ್ಡ ಪೋಸ್ಟ್ಗಳಾಗಿರ್ಬೋದು, ಎಲ್ಲವೂ ಅಷ್ಟೇ. ಇಡೀ ನಮ್ಮ ಸಂವಿಧಾನದಲ್ಲಿ ಎಲ್ಲವೂ ಸಮಾನತೆಯಿಂದ ನೋಡಬೇಕು. ಬಡವರಾಗಿರ್ಬೋದು, ಶ್ರೀಮಂತರಾಗಿರ್ಬೋದು, ರಾಜಕಾರಣಿ ಆಗಿರ್ಬೋದು, ಕೂಲಿ ಕಾರ್ಮಿಕರಾಗಿರ್ಬೋದು, ಎಲ್ಲರಿಗೂ ಒಂದು ಸಮಾನತೆಯನ್ನು ತಂದುಕೊಟ್ಟಿರ್ತಕ್ಕಂಥ ನಾವು ಸಂವಿಧಾನಕ್ಕೆ ನಾವು ಗೌರವಿಸಬೇಕು. ಸಂವಿಧಾನವನ್ನು ಜನರಿಗೆ ತಲುಪಿಸ್ತಕ್ಕಂಥ ಕೆಲಸ ನಮ್ಮ ದುನಿಯಾ ವಿಜಯ್ ಅವರ ಫಿಲಮ್ನಲ್ಲಿ, ನಮ್ಮ ಲ್ಯಾಂಡ್ ಲಾರ್ಡ್ ಫಿಲಮಲ್ಲಿ ನಾವು ನೋಡ್ಬೋದು. ಇದನ್ನೆಲ್ಲ ದಯವಿಟ್ಟು ಎಲ್ಲರೂ ನೋಡಿ. ಇದು ನಿಜವಾಗ್ಲೂ ಜನರಿಗೆ ರೀಚ್ ಹಾಕಂಥ ಸಿನಿಮಾ. ಇದು ನೋಡಬೇಕು. ನಾವು ತಿಳ್ಕೊಳ್ತಕ್ಕಂಥ ವಿಷಯ ಬಹಳಷ್ಟು ಇದೆ. ಇದು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಇದನ್ನ ಬರೀ ನೋಡೋದಷ್ಟೇ ಅಲ್ಲ, ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಅದನ್ನ ಅಳವಡಿಸ್ಕೊಂಡು ನಾವು ಅದನ್ನ ಅದೇ ರೀತಿ ನಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಈಗ ಈ ಸಿನಿಮಾ ಸುಮ್ಮನೆ ಒಂದಷ್ಟು ಕತೆಗಳ ಮೇಲೆ ಇಟ್ಟಿದೆಯೋ ಅಥವಾ ಕಾಲ್ಪನಿಕವಾಗಿ ಏನೋ ಆಗಿದ್ದು ಹಿಂಗೆ ಅಂತ ಹೇಳಿದೆಯೋ, ಅಥವಾ ಇದೆಲ್ಲರೂ ನಿಜವಾಗಿ ನಡೆದಿದ್ದು ಅನ್ಸುತ್ತೆ ನಿಮಗೆ? ಖಂಡಿತವಾಗ್ಲೂ ಇದು ನೈಜವಾಗಿ ನಡೆದಿದೆ. ನೈಜವಾಗಿ ನಮ್ಮ ಕಣ್ಣು ಮುಂದೆನೇ ನಾವು ಸುಮಾರು ಕಡೆ ನಾವು ಹೋರಾಟಗಳಲ್ಲಿ ನೋಡಿದ್ದೀವಿ. ಮತ್ತು ಬೇರೆ ಬೇರೆ ಕಡೆ ವಿಷಯಗಳನ್ನು ನಾವು ಯೋಚನೆ ಮಾಡಿದಾಗ ನೋಡಿದ್ವಿ. ಇದು ಲ್ಯಾಂಡ್ ಲಾರ್ಡ್ ಅಂತ ಬಂದಾಗ ಜಮೀನುಗಳ ವಿಷಯವಾಗಿ ನನ್ನ ಅನುಭವನೇ ನನಗಿದೆ. ಆಮೇಲೆ ಬೇರೆ ಬೇರೆ ಕೇಸುಗಳು ನಾನು ಅಟೆಂಡ್ ಮಾಡಿದಾಗಲೂ ನನ್ನ ಅನುಭವಕ್ಕೂ ಬಂದಿದೆ. ಸುಮಾರು ಈಗ ಪೊಲೀಸ್ ಸ್ಟೇಷನ್ಗಳೆಲ್ಲ ಆಗಿರ್ಬೋದು. ಈಗ ನಮಗೆ ಗೊತ್ತಿಲ್ಲ ಅಂದ್ರೆ, ನನ್ನಂಥ ಗಟ್ಟಿ ಹೆಣ್ಮಕ್ಳಿಗೆ ನ್ಯಾಯ ಸಿಗಲ್ಲ ಅಂದ್ರೆ ಮಾಮೂಲಿ ಸಾಮಾನ್ಯ ಹೆಣ್ಮಕ್ಳಿಗೆ ಯಾಕೆ ನ್ಯಾಯ ಸಿಕ್ಕತ್ತೆ ಹೇಳಿ? ಖಂಡಿತವಾಗ್ಲೂ ಸಿಗಲ್ಲ. ಅದಕ್ಕೆ ನಾವು ಮಾಡಬೇಕಾಗಿರೋದು, ಹೆಣ್ಮಕ್ಳು ವಿದ್ಯಾವಂತರಾಗಬೇಕು, ಹೆಣ್ಮಕ್ಳು ಕಾನೂನು ಬಗ್ಗೆ ಅರಿವು ತಿಳ್ಕೊಬೇಕು, ಮತ್ತು ಒಂದಷ್ಟು ಮಕ್ಕಳಿಗೆ ಓದ್ಲಿಕ್ಕೆ ಬರದೇ ಇರೋರು ಇಂಥ ಸಿನಿಮಾಗಳನ್ನು ಹೆಚ್ಚು ನೋಡಬೇಕು ಅಂತ ಹೇಳ್ತೀನಿ. ಈಗ ಈ ಸಿನಿಮಾ ಒಂದು ರೀತಿಯಲ್ಲಿ ಮೇಲ್ವರ್ಗ, ತಳವರ್ಗ, ಆ ಜಾತಿ ಗೀತಿ ಇದ್ರ ಮಧ್ಯೆ ಒಂದು ವೈರತ್ವವನ್ನು ಬೆಳೆಸುತ್ತಾ, ಅಥವಾ ಇದು ಕೇವಲ ದಲಿತರ ಪರವಾದಂಥ ಸಿನಿಮಾ ಅನಿಸುತ್ತೆ ನಿಮಗೆ? ಇಲ್ಲ 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 ಇದು ಬರೀ ದಲಿತರ ಪರವಾಗಿಲ್ಲ, ಎಲ್ಲ ಸಮುದಾಯಗಳ ಹೆಣ್ಣು ಮಕ್ಕಳ ಹಕ್ಕುಗಳನ್ನು ಎತ್ತಿ ಹಿಡಿಯುತ್ತೆ. ಆಮೇಲೆ ಎಲ್ಲ ಸಮುದಾಯಗಳ ಬಡವರ ಪರವಾಗಿದೆ. ಬಡವರ ಪರವಾಗಿ ನಿಲ್ತಕ್ಕಂಥ, ಸಮಾನತೆಯಿಂದ ಕರ್ಕೊಂಡು ಹೋಗ್ತಕ್ಕಂಥ ವಿಷಯದ ಮತ್ತೆ ಸಂದೇಶವನ್ನ ಸಾರುತ್ತೆ. ಯಾವಾಗಲೂ ಸತ್ಯ ಗೆಲ್ಲೇ ಗೆಲ್ಲುತ್ತೆ, ಸತ್ಯ ಗೆಲ್ಲೇ ಗೆಲ್ಲುತ್ತೆ ಅನ್ನೋದೇ ತೋರಿಸೋದು ಸಂವಿಧಾನದಿಂದ ಮಾತ್ರ ನಮಗೆ ಅಂತ ಈ ಮೂಲಕ ಈ ಸಿನಿಮಾದಲ್ಲಿ ನಾವು ನೋಡ್ಬೋದು. ರಿಯಲ್ ಆಗು ಅಷ್ಟೇನೆ, ಸ್ವಲ್ಪ ನಿಧಾನ ಆಗ್ಬೋದು, ಯಾವಾಗಲೂ ಅಷ್ಟೇ ಸತ್ಯಕ್ಕೆ ಜಯ ಸಿಕ್ಕೇ ಸಿಕ್ಕುತ್ತೆ. ಅಕ್ಕ, ಈಗ ಲ್ಯಾಂಡ್ ಲಾರ್ಡ್ ಸಿನಿಮಾ ಅಟ್ ಪ್ರೆಸೆಂಟ್ ನಮ್ಮ ದೇಶದ ಪರಿಸ್ಥಿತಿ ಬಗ್ಗೆ ಹೆಂಗೆ ರಿಲೇಟ್ ಆಗುತ್ತೆ? ಈಗ ಸಿನಿಮಾ ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂದರೆ, ಒಂದು ಉದಾಹರಣೆಗೆ ರೋಹಿತ್ ವೇಮುಲ ಅವರ ಅಮ್ಮ ತನ್ನ ಮಗನಿಗೆ ಆಗಿದ್ದ ನೋವು ಮತ್ತೆ ಬೇರೆ ಮಕ್ಕಳಿಗೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗ್ತಾರೆ. ಅಪೀಲ್ ಹೋದಾಗ ಆವಾಗ ಏನ್ ಮಾಡ್ತಾರೆ, ಕೇಂದ್ರ ಸರ್ಕಾರಕ್ಕೆ ಚೀಮಾರಿ ಹಾಕಿ ತಕ್ಷಣ ಜಾರಿ ಮಾಡಬೇಕು ಅಂತ ಹೇಳಿ ಜಾರಿ ಮಾಡ್ತಾರೆ. ಜಾರಿ ಮಾಡಿದ ತಕ್ಷಣನೇ ಅಲ್ಲಿರ್ತಕ್ಕಂಥ ಒಂದು ಬಲಾಢ್ಯ ಜನಾಂಗದ ಒಂದಷ್ಟು ಬಿಜೆಪಿ ಲೀಡರ್ಸು ಅದನ್ನ ವಿರೋಧ ಮಾಡಿ ಒಂದಷ್ಟು ಜನ ರಾಜೀನಾಮೆನೂ ಕೊಟ್ಟಿದ್ದಾರೆ. ಇದೆಷ್ಟರ ಮಟ್ಟಿಗೆ ಸರಿ ಇದೆ ಅಂತ ನಮ್ಮ ಪ್ರಶ್ನೆ.
ಇವಾಗ ಅವರೇ ಕಾನೂನು ತಂದು ಅವರೇ ಆರ್ಡರ್ ಪಾಸ್ ಮಾಡಿ ಅವರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿರೋದು ಈಗ ಜನರಿಗೆ, ಪ್ರತಿಯೊಂದು ಜನರಿಗೆ, ಭಾರತೀಯ ಜನರಿಗೆ ಕಣ್ಣು ಕಾಣಿಸ್ತಾ ಇದೆ. ಈ ಸಿನಿಮಾ ಅದಕ್ಕೆ ಒಂದು ಉದಾಹರಣೆಯಾಗಿ ನಾವು ಕೊಡ್ಬೋದು. ಆಮೇಲೆ ಅಲ್ಲಿ ಈಗ ಇರ್ತಕ್ಕಂಥ ಈಗ ನರೇಂದ್ರ ಮೋದಿ ಅವರು ನಮ್ಮ ಪ್ರಧಾನಮಂತ್ರಿಗಳು ಇದಕ್ಕೆ ಉತ್ತರ ಕೊಡಬೇಕಾದ ಪರಿಸ್ಥಿತಿ ಬಂದಿದೆ. ಅವರೇ ಇದಕ್ಕೆ ಉತ್ತರ ಕೊಡಬೇಕು. ಕಾನೂನಿನ ಅಡಿನಲ್ಲಿ ಎಲ್ಲವೂ ನಡೀತಾ ಇದೆ. ಕಾನೂನನ್ನು ಮೀರಿ ಯಾವುದೂ ಕೆಲಸಗಳು ನಡೆದಿಲ್ಲ. ಈ ಕಾನೂನಿನ ಅಡಿನಲ್ಲಿ ನಡೀತಕ್ಕಂತ ಕೆಲಸವನ್ನು ಸಹ ಎತ್ತಿ ಕಟ್ಟಿ ಜನರನ್ನ ರೊಚ್ಚಿಗೇಳ್ತಕ್ಕಂತ ಕೆಲಸ ಮಾಡ್ತಿದ್ದಾರಲ್ಲ, ಇದರ ಎಷ್ಟು ಮಟ್ಟಿಗೆ ಸರಿ ಇದೆ ಅಂತ ನಾವು ಸನ್ಮಾನ್ಯ ಪ್ರಧಾನಮಂತ್ರಿಗಳನ್ನ ಕೇಳಬೇಕು. ಈ ಕಾನೂನು ತಂದ್ರೆ SC ST ಮಕ್ಕಳು ಮತ್ತೆ OBC ಮಕ್ಕಳಿಗೆ ಅನುಕೂಲ ಆಗುತ್ತೆ. ಯಾವುದೇ ಕಾರಣಕ್ಕೂ ಈ ಮಕ್ಕಳು ಮೇಲ್ಗಡೆ ಬರಬಾರ್ದು ಅನ್ನೋ ದುರುದ್ದೇಶ ಇಟ್ಕೊಂಡು ಒಂದಷ್ಟು ಬಲಾಢ್ಯ ಜಾತಿಯ ರಾಜಕಾರಣಿಗಳು ರಾಜೀನಾಮೆ ಕೊಟ್ಟಿದಾರಲ್ಲ, ಇವ್ರಿಗೆ ನಾಚಿಕೆ ಆಗ್ಬೇಕು ಇಂಥ ರಾಜಕಾರಣಿಗಳಿಗೆ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಈ ಎಲ್ಲವನ್ನು ಅಳವಡಿಸ್ಕೊಂಡು ಈ ನಮ್ಮ ಏನು ಲ್ಯಾಂಡ್ ಲಾರ್ಡ್ ಸಿನಿಮಾ ಇದೆಯಲ್ಲ ಅದಕ್ಕೆ ಹೋಲಿಕೆ ಆಗುತ್ತೆ. ಈಗ ಇಡೀ ನಮ್ಮ ಸಣ್ಣ ಒಂದು ಇದನ್ನು ತಗೊಂಡ್ರು ಪ್ರತಿಯೊಂದು ಅದರಲ್ಲಿ ಇನ್ವಾಲ್ವ್ ಆಗ್ತಕ್ಕಂಥ ವಿಷಯ ಸಂದೇಶ ಏನಿದೆ, ಈ ದುನಿಯಾ ವಿಜಯ್ ಅವ್ರು ಮಾಡಿರ್ತಕ್ಕಂಥ ಒಂದು ಸಿನಿಮಾ ಏನಿದೆ, ಎಲ್ಲಾ ತರದ ವಿಷಯಗಳನ್ನು ಅಳವಡಿಸಿಕೊಂಡಿರೋದ್ರಿಂದ ಪ್ರತಿಯೊಬ್ಬರು ನೋಡ್ಲೇಬೇಕಾದ ವಿಷಯ ಆಗಿದೆ. ಎಲ್ಲರೂ ಸಿನಿಮಾ ನೋಡಿ ಪ್ರೋತ್ಸಾಹಿಸಿ ಇಂಥ ಸಿನಿಮಾಗಳು ಮತ್ತೆ ಸಮಾಜದ ಮುಖಿಯಾದ ಕೆಲಸಗಳನ್ನ ಮಾಡ್ತಕ್ಕಂಥ ಕೆಲಸಗಳು ಮತ್ತೆ ಸಮಾಜ ಮುಖಿಯಾಗಿ ಮಾಡ್ತಕ್ಕಂಥ ಜನರಿಗೆ ರೀಚ್ ಆಗ್ಲಿ, ಇಂಥ ಸಿನಿಮಾಗಳು ಹೆಚ್ಚಾಗ್ಲಿ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಕೊನೆ ಪ್ರಶ್ನೆ ನಿಮಗೆ ಸಿನಿಮಾದ ಬಗ್ಗೆ. ಇದುವರೆಗೆ ನೀವು ನೋಡಿರ್ತಕ್ಕಂಥ ಬೇರೆ ಬೇರೆ ಸಿನಿಮಾಗಳಿಗೂ ಈ ಸಿನಿಮಾಕ್ಕೂ ಇರೋ ವ್ಯತ್ಯಾಸ ಏನು? ಇದು ಬೇರೆ ಸಿನಿಮಾಗಳು ಬರೀ ನಮ್ಮ ಒಂದು ಸಂತೋಷಕ್ಕೆ ಎಂಟರ್ಟೈನ್ಮೆಂಟ್ಗೆ ಆಗ್ಬಿಡುತ್ತೆ. ಆದ್ರೆ ಇದರಲ್ಲಿ ವಿಷಯ ಇದೆಯಲ್ಲ, ಜೀವನ ಪರ್ಯಂತ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಸಾಕ್ತಕ್ಕಂಥ ವಿಷಯಾಧಾರಿತ ಮ್ಯಾಟ್ರ್ ಇರೋದ್ರಿಂದ ನಮ್ಗೆ ಅದು ಜೀವನ ಪರ್ಯಂತ ನಾವು ಜೀವಂತವಾಗಿ ನಾವು ಮರೆಯೋದು ಇಲ್ಲ, ನಾವು ಅಳವಡಿಸ್ಕೋತೀವಿ ಇದನ್ನ. ಇದರಲ್ಲಿ ಎಂಟರ್ಟೈನ್ಮೆಂಟ್ ಇಲ್ವಾ? ಎಂಟರ್ಟೈನ್ಮೆಂಟ್ ಇದೆ, ಆದ್ರೆ ಎಷ್ಟು ಬೇಕು ಅಷ್ಟಿದೆ. ಅಂದ್ರೆ ತನ್ನ ಕುಟುಂಬ ಎಷ್ಟರ ಮಟ್ಟಿಗೆ ದುನಿಯಾ ವಿಜಯ್ ಅವ್ರ ಮಗಳಾಗಿರ್ಬೋದು, ಅವರ ಹೆಂಡತಿ ಆಗಿರ್ಬೋದು, ಮತ್ತೆ ಅವರು ನಮ್ಮ ಕೊಡಲಿ ರಾಚಯ್ಯನವ್ರು ಆಗಿರ್ಬೋದು, ಆ ಅನ್ಯೋನ್ಯತೆ ಕುಟುಂಬ ಇರೋದ್ರಿಂದ ಮಾತ್ರ ಅವರು ಸಾಧನೆ ಮಾಡೋಕ್ಕಾಯ್ತು. ಇದೇ ತರ ಎಲ್ಲ ಕುಟುಂಬಗಳು ಯಾಕಾಗಬಾರ್ದು? ಫಾರ್ ಎಕ್ಸಾಂಪಲ್ ನನ್ನ ಮನೆಯಲ್ಲೂ ಇದೆ ಆ ಥರ. ಸೊ ನಾನು ಖಂಡಿತವಾಗ್ಲೂ ಅದನ್ನ ಫೇಸ್ ಮಾಡ್ತೀನಿ.